ಈಗ ಮಾಸ್ಕ್ ಇಲ್ಲದೆ, ಓಕೆ, ಅಡ್ಡ ಹೆಸರು ಇಲ್ಲದೆ ಭೀಮ, ಅರ್ಜುನ, ಕೌರವ, ಬಲರಾಮ ಎಲ್ಲ ಬೇಡ, ಅಲ್ಲ ಮುಲ್ಲ, ಏಸು ಜೇಸು ಎಲ್ಲ ಬೇಡ. ಈಗ ನಾವು ನಿನ್ನ ಮುಖಕ್ಕೆ, ನಿನ್ನ ಮುಖದರ್ಶನಕ್ಕೆ ನೀನು ಸಾಕ್ಷಿ ನಾಶಕ್ಕೂ ಟ್ರೈ ಮಾಡಿದ್ಯಾ ಅನ್ನುವ FIRಗಳು ಇದೆ ನಿನ್ನ ಮೇಲೆ. ಲಾಸ್ಟ್ ಇಯರೂ ಆಗಿದೆ. ನೀನು ಇವರನ್ನು ಮುಗಿಸ್ಲಿಕ್ಕೆ ತುಂಬ ಟ್ರೈ ಮಾಡಿದ್ಯಾ. ಬೇರೆಯವರು ಸಾಕ್ಷಿಗಳನ್ನು ಕೊಂದ್ರು ಹೆಂಗೆ ಸತ್ರು ನೀವು ಕೊಂದ್ರು ಅಂತ ಹೇಳ್ತೀಯಲ್ವಾ, ನೀವು ಲಾಸ್ಟ್ ಇಯರ್ ಇವರನ್ನು ಕೊಲ್ಲಿಕ್ಕೆ ಟ್ರೈ ಮಾಡಿದ್ಯಾ. ಇವತ್ತಾದರೂ ಜನಗಳು ನ್ಯಾಯ ಒಂದೇನಾ ಅಂತ ಕೇಳ್ತಾ ಇದ್ರಲ್ವಾ, ವಾಟ್ಸಪ್ ಕಮೆಂಟ್ಸಲ್ಲಿ ಹಾಕಿ. ನ್ಯಾಯ ಒಂದೇ ಅಂದರೆ ಈ ತಿರ್ಪೋಕಿ ಮಹೇಶ್ ತಿಮರೋಡಿ ಇದಾನಲ್ಲ, ಅವನಿಗೂ ಈಗ ಅದೇ ಆಗಬೇಕು, ಅವನ ಗುಂಡಿನೂ ಅಗಿಬೇಕು ಅನ್ನೋದನ್ನು ಹೇಳ್ಬೇಕಾಗತ್ತೆ. ಇಲ್ಲ ಇಲ್ಲ ಇಲ್ಲ, ಅಗಿಯದಿದ್ರೆ ನಾವು ನೋಡುವಲ್ಲಪ್ಪ. ಈಗ ಯಾರೋ ಒಬ್ಬ ಅನಾಮಿಕ, ನಿನ್ನೆ ಅದನ್ನು ಹೇಳ್ತಾ ಇದ್ರು ಗೃಹ ಸಚಿವರು, ಎಲ್ಲರೂ ಹೇಳ್ತಾ ಇದ್ರು, ಯಾರೋ ಒಬ್ಬ ಅನಾಮಿಕ ಬಂದ, ಒಂದು ಬುರುಡೆ ಇಟ್ಕೊಂಡ್ ಬಂದ, ಇದು ದೊಡ್ಡ ಇಶ್ಯೂ ಆಗಿತ್ತು, ಅದಕ್ಕೆ ಅಗಿಲಿಕ್ಕೆ SIT ಮಾಡಿದ್ವಿ ಅಂತ. ಈಗ ಇಡೀ ಊರವರೇ ಕೊಟ್ಟಿದ್ದು ಮಾತ್ರ ಅಲ್ಲ, ಹೆಸರೊಟ್ಟಿಗೆ, ಅನಾಮಿಕ ಅಲ್ಲ ಇವರು, ಹೆಸರೊಟ್ಟಿಗೆ ವಿತ್ ನೇಮು, ಪ್ಲೇಸು, ಎಲ್ಲಿ ಈಗ ಕೊಟ್ಟಿರೋದಲ್ಲ, 2018 ಕೊಟ್ಟಿದ್ದಾರೆ. ಈಗ ಅವನು ಎದುರುಗಡೆ ಮುಸುಕು 2014 ತನಕದ್ದು ಇವರು ಇನ್ವೆಸ್ಟಿಗೇಟ್ ಮಾಡಕ್ ರೆಡಿ ಇದ್ದಾರೆ ಅಂತಂದ್ರೆ ಇಟ್ ಇಸ್ 2018, ನಾಟ್ ಟೂ ಲಾಂಗ್. ಇನ್ನೂ ಈಸಿ ಅಲ್ವಾ ಸರ್ ಇದ್ರ ಇನ್ವೆಸ್ಟಿಗೇಷನ್? ಅವನು ಪದ್ಮವಲ್ಲಿ, ನಾಗವಲ್ಲಿ, ಇನ್ನು ಏನು ಪದ್ಮಲತಾ 1978 ರೀ. He is talking about reopening of case 1978 ಇಂದ ಮಾತಾಡ್ತಾನೆ. We are talking about 2018. ಅದು ಪೊಲೀಸರ ನೋಟಿಸ್. ಹೌದು, ಪೊಲೀಸ್ ನೋಟಿಸ್ ಕೊಟ್ಟವ್ರೆ. ಎನ್ ನಂಬರ್ ಆಗಿದೆ, ಎನ್ ನಂಬರ್ ಅನ್ನು ಹೇಳ್ತಾ ಇದೀವಿ. ಎಲ್ಲಾ ಕಡೆ ಇವರು ಕ್ರಿಯೇಟ್ ಮಾಡಿದಂತಹ ಭೀಮಂತರನೇ ನಾನು ಹೇಳಿದಲ್ಲ, ಇವರ ಕ್ರಿಮಿನಲ್ ಐಡಿಯಾ ಏನಿದೆಲ್ಲ ಅದನ್ನೇ ಇಲ್ಲಿ ತೋರಿಸ್ಲಿಕ್ಕೆ ಬಂದವರು ಇವರು. ಈಗ 2018 ಇವತ್ತೇನು ಧರ್ಮಸ್ಥಳದವರು ಮಾಡಿ ಒಳಗಡೆ ಇಟ್ಟಿದ್ದಲ್ಲ, ಫೇಕ್ ವಿಸಾ, ಫೇಕ್ ಸ್ಟಾಂಪ್, ಪೊಲೀಸ್ ನೋಟಿಸ್ ಫೇಕ್ ಆಗಕ್ಕಾಗಲ್ಲ. ಅದೇ ಅಲ್ಲಲ್ಲ, ಅವ್ರು ಹೇಳ್ತಾರೆ ವಿಸಾನು ಫೇಕ್ ಅಂತ ಹೇಳ್ತಾರೆ. ಇವರು ಅಮೆರಿಕದ ಇಶ್ಯೂ ಮಾಡಿದ ವಿಸಾನು ಫೇಕ್ ಅಂತ ಹೇಳ್ತಾರೆ. ಹೆಲಿಕಾಪ್ಟರ್ ಇಂದ ಬಂದ್ಬಿಟ್ಟು ರೇಪ್ ಮಾಡಿ ಹೋದ ಅಂತ ಹೇಳಲ್ವ ಅವ್ರು. 7500 ಕಿಲೋಮೀಟರ್ ಇಂದ ಬಂದ, ಅಮೆರಿಕದಿಂದ ಹೆಲಿಕಾಪ್ಟರ್ ಅಲ್ಲಿ ಬಂದು ಹೋದ ಅಂತ ಹೇಳ್ತಾ ಇರುವ ಸರ್. ಬಾಲಕೃಷ್ಣ ಗೌಡ್ರ ಬಗ್ಗೆ ಕಂಪ್ಲೇಂಟ್ ಕೊಟ್ಟಂತ ಭಾಸ್ಕರ್ ಬಡ್ಕೊಟ್ಟು ಅವರು ಅವಾಗಿಂದ ವೇಟ್ ಮಾಡ್ತಾ ಇದ್ದಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಭಾಸ್ಕರ್ ಸರ್ ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ. ನಮಸ್ತೆ. ಎಸ್ ಸರ್ ನಮಸ್ತೆ. ಭಾಸ್ಕರ್ ಸರ್ ನಮಸ್ತೆ, ನಾನು ರಾಕೇಶ್. ನಮಸ್ತೆ ಸರ್. ನಮಸ್ತೆ, ಹೇಗಿದ್ದೀರಿ? ಪರವಾಗಿಲ್ಲ ಸರ್. ಏನಾದರೂ ನಿಮಗೆ ಮುಸುಕು ಬೇಕು ಅಂತ ಅನಿಸ್ತಾ ಇದೆನಾ? ಮಾಸ್ಕ್ ಹಾಕೊಂಡು ಬರಬೇಕು ನಿಮಗೂ ಕೂಡ ಏನಾದರೂ ಅನಿಸ್ತಾ? ನೀವು ನೋಡ್ತಾ ಇದ್ರಿ ಮಾಸ್ಕ್ ದಾರಿಯ, ಮುಸುಕು ದಾರಿಯ ಅನಾಮಿಕನ ಡ್ರಾಮವನ್ನು ನೀವು ನೋಡ್ತಾ ಇದ್ದೀರಿ. ಕಳೆದ 15 ದಿನದಿಂದ ಇಡೀ ಕರ್ನಾಟಕವನ್ನೇ ಏನೋ ನಾವೆಲ್ಲ ಅವನ ಗೆಜ್ಜೆಗೆ ಕಾಲಿಗೆ ಕುಣಿತಾ ಇದ್ದೀವಿ. ಅವನು ಮಾಡಿದ ಡ್ರಾಮಾಗಳಿಗೆಲ್ಲ ಕುಣಿದು ಇಡೀ ಗೌರ್ಮೆಂಟ್, ವಿರೋಧ ಪಕ್ಷ, SIT, AC ಎಲ್ಲ. ಈಗ ನೀವು ಮಾಸ್ಕ್ ದಾರಿಯ ಪ್ಲೇಸಲ್ಲಿ ಕೂತ್ಕೊಂಡಿದ್ದೀರಿ, ನೀವು ಅನಾಮಿಕನಾಗಿ ಕೂತ್ಕೊಂಡಿಲ್ಲ. ನಿಮ್ಗೇನಾದ್ರೂ ಅನಿಸ್ತಾ ಇದೆನಾ? ನಿಮಗೆ ಮಾಸ್ಕ್ ಬೇಕಂತ ಏನಾದರೂ ಅನಿಸ್ತಾ ಇದೆನಾ? ಬೇಡ ಸರ್, ನಾವು ಅಂತ ಕದಿಮರಲ್ಲ, ಏನಿದ್ರು ಬಹಿರಂಗವಾಗಿ ಹೇಳುವವರು. ನಿಮ್ಮನ್ನು ಕಳೆದ ವರ್ಷ ಕೂಡ ನಿಮ್ಮೊಟ್ಟಿಗೆ ಇಂಥ ನ್ಯೂಸ್ಗಳಿದೆ ಅನ್ನೋದನ್ನು ತಿಳಿದುಕೊಂಡ ತಿಮರೋಡಿ ಕಳೆದ ವರ್ಷ ಕೂಡ ನಿಮ್ಮನ್ನು ಮಾರಣಾಂತಿಕವಾಗಿ ಹಲ್ಲೆ ಮಾಡಿ ನಿಮ್ಮನ್ನು ಸಾಯಿಸಲು ನೋಡಿರ್ತಾರೆ. ನೀವು ಅಡ್ಮಿಟ್ ಆಗಿದ್ದಾರೆ ಅನ್ನೋದು ನನ್ನ ಮಾಹಿತಿ. ಹೌದಾ ಅದು? ಹೌದು ಸರ್, ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ರು. 1 ತಿಂಗಳು ನಾನು ಮಂಗಳೂರು ಹಾಸ್ಪಿಟಲಲ್ಲಿದ್ದೆ. ಏನಕ್ಕಾಗಿ ಆಯಿತು? ಮೊದಲು ಆ ಗಲಾಟೆಯ ಬಗ್ಗೆ ಕೇಳ್ತೀನಿ ನಾನು. ಏನಕ್ಕಾಗಿ ಆಯಿತು? ಏನು ನಿಮ್ಮ ಮತ್ತೆ ತಿಮರೋಡಿಯ ಮಧ್ಯೆ ಏನು ದ್ವೇಷ ಇದೆ? ಏನಕ್ಕಾಗಿ ಅವನು ನಿಮ್ಮನ್ನು ಸಾಯಿಸಲಿಕ್ಕೆ ಇಷ್ಟು ದಿನದಿಂದ ಪ್ರಯತ್ನ ಪಡ್ತಾ ಇದ್ದಾನೆ? ಏನಕ್ಕಾಗಿ ಸರ್? ಅವರು ಮುಂಬೈಯಿಂದ ಬಂದ ಪ್ರಾರಂಭದಲ್ಲೇ ನನ್ನನ್ನು ಸಂಪರ್ಕಿಸಿದವರು. ಅವರ ಎಲ್ಲ ಹೋರಾಟದ ದಿನಗಳಲ್ಲೂ ರಾತ್ರಿ ಹಗಲು ನಾನೇ ಅವರೊಟ್ಟಿಗಿದ್ದವನು. ಆಗ ಅವರು ಆರ್ಥಿಕವಾಗಿ ತುಂಬ ದುರ್ಬಲರು. ಆಗ ಎಲ್ರಿಗೂ ಬೇಕಾದ ಅಂಥ ವ್ಯಕ್ತಿಯಾಗಿದ್ದರು. ಬರಬರುತ್ತಾ ಅವರಿಗೆ ಹಣದಾಸೆ ಸಾಕಷ್ಟು ಕಾಡಲಿಕ್ಕೆ ಸ್ಟಾರ್ಟ್ ಆಯಿತು.
ಆ ಮುಖೇನ ನಮ್ಮನ್ನೆಲ್ಲ ಒಂದು ತುಳಿಯುವ ಹಂತಕ್ಕೆ ಅವರು ಯತ್ನಿಸಿದ್ರು, ಮಾಡಿದ್ರು ಕೂಡ. ನಮ್ಮನ್ನು ಯಾರಿಗೆ ಅವರ ಈ ವಿಷಯ ಎಲ್ಲ ಅವರು ಮಾಡಿರುವಂಥ ಈ ಹಣದಾಸೆಗೆ ಏನೇನು ಮಾಡಿದ್ರು ಅಂತ ಯಾರಿಗೆ ಗೊತ್ತುಂಟು, ಅವರನ್ನು ವ್ಯವಸ್ಥಿತವಾಗಿ ಮುಗಿಸುವಂಥ ಹುನ್ನಾರ. ಅದಕ್ಕೋಸ್ಕರ ನನ್ನ ಮೇಲೆ ಸಾಕಷ್ಟು ಮೊಕದ್ದಮೆಗಳನ್ನು ದಾಖಲು ಮಾಡಿದರು, ನನ್ನ ಮೇಲೆ ಹಲ್ಲೆ ಮಾಡಿದರು. ಒಂದು ಇಡೀ ರಾತ್ರಿ ಹಗಲು ನನ್ನನ್ನು ಲಾಕಪ್ಪಲ್ಲಿಟ್ಟು ಚಿತ್ರಹಿಂಸೆ ಕೊಟ್ಟರು. ಆದರೂ ನಾನು ಸತ್ತಿಲ್ಲ ಸರ್, ಜೀವಂತವಾಗಿದ್ದೇನೆ, ಇನ್ನೂ ಕೂಡ ಹೋರಾಟ ಮಾಡ್ತೀನಿ. ಈತನ ಅನ್ಯಾಯ ಏನು ಮಾಡಿದ್ದಾನ ಅದನ್ನು ಸಮಾಜದ ಮುಂದೆ ನಾನು ತೆರೆದಿಡಲಿಕ್ಕೆ ಸದಾ ಸಿದ್ಧನಿದ್ದೀನಿ ಸರ್. ಕಳೆದ 1 ತಿಂಗಳಿಂದ ನಾವು ಪ್ರೆಸ್ ರಿಲೀಸ್ ಮೂಲಕ ನೋಡ್ತಾ ಇದ್ವಿ, ಕೇಳ್ತಾ ಇದ್ವಿ. ಒಬ್ಬ ಎಲ್ಲೋ ಇದ್ದವನು ಭೀಮನಾಗಿ ಬರ್ತಾನೆ, ಮಾಸ್ಕ್ ಹಾಕೊಂಡು ಬರ್ತಾನೆ, ಒಂದು ಅಸ್ಥಿ ಪಂಜರ, ಒಂದು ತಲೆಬುರುಡೆಯನ್ನು ಇಟ್ಕೊಂಡು ಬರ್ತಾನೆ. ಅದರ ಬಗ್ಗೆ ಮಾನ್ಯ ವೀರೇಂದ್ರ ಹೆಗ್ಗಡೆಯವರ ಮೇಲೆ ಕೆಲವು ಆರೋಪಗಳನ್ನು ಹೊರಿಸಲಾಗುತ್ತೆ. ನೀವೇ ನೋಡ್ದಂಗೆ, ನೀವು ಟಿ ವಿಗಳಲ್ಲಿ ನೋಡ್ತಾ ಇದ್ದೀರಿ, ನೀವೇ ಅದೇ ಊರಿನ ಪರಿಸರದಲ್ಲಿ ಇರೋದ್ರಿಂದ ನಿಮಗೆಲ್ಲ ಗೊತ್ತಿದೆ ಯಾವ ರೀತಿಯಾಗಿ 17 ಗುಂಡಿಗಳನ್ನು ತೆಗೆಯಲಾಯಿತು, ಯಾವ ರೀತಿಯಾಗಿ ಕೇಸ್ ಮೂವ್ಮೆಂಟ್ ಆಗ್ತಾ ಇದೆ, ಯಾವ ರೀತಿಯಾಗಿ SIT ಅನ್ನು ಕ್ರಿಯೇಟ್ ಮಾಡಲಾಯ್ತು ಅಂತ ಎಲ್ಲ ಗೊತ್ತಿದೆ ನಿಮಗೆ. ಈಗ ಇದೇ ರೀತಿಯ ಸರ್ಪ್ರೈಸಿಂಗ್ಲಿ ನಾವು ಇನ್ವೆಸ್ಟಿಗೇಷನ್ ಮಾಡ್ತಾ ಹೋದಾಗ ತಿಮರೋಡಿಯ ಬಗ್ಗೆ ನಮಗೆ ನೀವು ದರ್ಜೆ ಮಾಡಿದಂತಹ ಒಂದು ಕಂಪ್ಲೇಂಟ್ ನಮಗೆ ಸಿಗುತ್ತೆ. ನೀವು ಬೆಳ್ತಂಗಡಿ ಪೊಲೀಸ್ ಸ್ಟೇಷನಲ್ಲಿ ದಾಖಲಿಸಿದಂತಹ ಮತ್ತೆ ಉಜಿರೆಯ ಕೆಲವು ಗ್ರಾಮಸ್ಥರು ಸೇರಿಬಿಟ್ಟು ದಾಖಲಿಸಿದಂತಹ ಒಂದು ಕಂಪ್ಲೇಂಟ್ ಕಾಪಿ ನಮಗೆ ಸಿಗುತ್ತೆ. ಅಂದರೆ ಈ ಕಾಪಿಯು ಈಗ ಏನು ಅನಾಮಿಕ ಬಂದು ಬೇರೆಯವರ ಮೇಲೆ ಏನು ಕಂಪ್ಲೇಂಟ್ ಕೊಡ್ತಾ ಇದ್ದಾನೋ ಅದೇ ರೀತಿಯ ಕಂಪ್ಲೇಂಟನ್ನು ನೀವು ಮಹೇಶ್ ತಿಮರೋಡಿಯ ಮೇಲೆ 2018ನಲ್ಲಿ ಮಾಡಿದ್ದೀರಿ. ಈ ಕಂಪ್ಲೇಂಟ್ ಬಗ್ಗೆ ನಮಗೆ ಸ್ವಲ್ಪ ಜನಗಳಿಗೆ ಎಲ್ಲರೂ ಕುತೂಹಲದಿಂದ ಕಾಯ್ತಾ ಇದ್ದಾರೆ. ಏನಕ್ಕಾಗಿ ಈ ಕಂಪ್ಲೇಂಟ್ ನೀವು ದಾಖಲಿಸಿದ್ರಿ, ಈ ಕಂಪ್ಲೇಂಟ್ನ ಎಲ್ಲ ವಿವರಗಳು ಏನು, ಸ್ಟೋರಿ ಏನು, ಅದು ಒಮ್ಮೆ ಹೇಳ್ಬೋದಾ ನೀವು? ಸರ್, ನಾನು ಈ ಸಂದರ್ಭದಲ್ಲಿ, ಈ ಘಟನೆ ಆಗಿರುವಂಥ ಸಂದರ್ಭದಲ್ಲಿ ಸ್ಥಳೀಯವಾಗಿ ಅಲ್ಲಿಯ ಯುವಕ ಮಂಡಲದ ಅಧ್ಯಕ್ಷನಾಗಿ ಕೆಲಸ ಮಾಡ್ತಿದ್ದೆ. ತಿಮರೋಡಿಯ ಮತ್ತು ನನ್ನ ಮನೆಗೆ ಸುಮಾರು 250 ಮೀಟರ್ಗಳ ಅಂತರ ಸರ್. ಇದರಿಂದ ಮಾತ್ರವಲ್ಲ, ನಾನು ಕಾಲೇಜು ದಿನಗಳಿಂದಲೂ ಒಟ್ಟಿಗೆ ಇದ್ದವನಿಂದ ಅವನ ಎಲ್ಲ ವಿಷಯಗಳು ನನಗೆ ಗೊತ್ತಿದೆ. ಬರಬರುತ್ತಾ ಇವನು ಈ ಎಲ್ಲ ಹಣ ಮಾಡುವ ಆಸೆಗೆ ಇಂತಹ ದುಷ್ಕೃತ್ಯಕ್ಕೆ ಹೇಳ್ದ. ಅವನೊಂದು ಧರ್ಮಸ್ಥಳ ಬೀಡಿನ ಬದಲು ತಾನೊಂದು ಮೆರಿಬೇಕಂತೇಳಿ ಬೃಹದಾಕಾರದ ಕೋಟ್ಯಾಂತರ ರೂಪಾಯಿಯ ಬೀಡನ್ನು ಕಟ್ಟಲಿಕ್ಕೆ ಹೊರಟ. ಈ ಸಂದರ್ಭದಲ್ಲಿ ಅವನ ಬೀಡಿನ ಮಾಡಿಗೆ ಮರದ ಅವಶ್ಯಕತೆ ಇತ್ತು. ಸ್ಥಳೀಯವಾಗಿ ಒಬ್ಬ ಬಡಪಾಯಿ ಬ್ರಾಹ್ಮಣ ಭಾಸ್ಕರ್ ರಾವ್ ಅಂತ ಹೇಳುವವರಿದ್ದರು. ಅವರ ಜಾಗದಲ್ಲಿ ಒಂದು 4 ಮರ ನನಗೆ ದೇವಸ್ಥಾನ ಕಟ್ತೇನಂತ ಕೇಳಿಕೊಂಡ. ಕ್ರಮೇಣ ಆ 14 ಎಕರೆ ಜಾಗದಲ್ಲಿರುವಂಥ ಎಲ್ಲ ಮರಗಳನ್ನು ಕಡಿದುಬಿಟ್ಟು ಅವರಿಗೆ 1 ಪೈಸೆ ಹಣ ಕೊಡಲಿಲ್ಲ. ಮಾತ್ರವಲ್ಲದೆ ಅದೇ ಸಂದರ್ಭದಲ್ಲಿ ಸ್ಥಳೀಯವಾಗಿ ಅವರ ಮನೆಯ ಕಾಂಪೌಂಡ್ಗೆ ತಾಗಿರುವಂಥ ಮನೆಯ ವ್ಯಕ್ತಿ ಸೋಂಪ ಯಾನೆ ಬಾಲಕೃಷ್ಣ ಗೌಡ ಇವರು ನಾಪತ್ತೆ ಆಗ್ತಾರೆ. ಬರಬರುತ್ತಾ ಒಂದು ದಿವಸ ಅವರ ಹೆಣವನ್ನು ನೋಡಿದವರು ಸ್ಥಳೀಯರು ನನಗೆ ಸಿಗ್ತಾರೆ. ಅವರು ನನ್ನನ್ನು ಸಂಪರ್ಕಿಸ್ತಾರೆ. ನೀವೊಬ್ಬರು ಯುವಕ ಮಂಡಲದ ಅಧ್ಯಕ್ಷರು, ನಿಮಗೆ ಎಲ್ಲ ಈ ಬಗ್ಗೆ ಹೇಳಿದರೆ ಇದಕ್ಕೊಂದು ಪರಿಹಾರ ಸಿಗ್ಬೋದು, ಇಲ್ಲಿ ಒಂದು ಹೆಣ ಇದೆ ಎಂದು ಮಾಹಿತಿ ನೀಡ್ತಾರೆ. ಆ ಬಗ್ಗೆ ನಾನು ಸ್ಥಳೀಯ ಪೊಲೀಸ್ ಠಾಣೆಯ ಠಾಣಾಧಿಕಾರಿಗಳನ್ನು ಸಂಪರ್ಕಿಸ್ತೇನೆ. ಠಾಣಾಧಿಕಾರಿಯಾಗಿರುವಂಥ ಸರ್ಕಲ್ ಇನ್ಸ್ಪೆಕ್ಟರ್ ಅವರು ಆ ಸಂದರ್ಭ ನನ್ನೊಂದಿಗೆ ಸ್ಥಳಕ್ಕೆ ಅವರು ತಮ್ಮ ಗಾಡಿಯಲ್ಲಿ ಕರ್ಕೊಂಡು ಬರ್ತಾರೆ. ಸ್ಥಳವನ್ನು ಪರಿಶೀಲನೆ ಮಾಡ್ತಾರೆ. ಆ ಸಂದರ್ಭದಲ್ಲಿ ಸ್ಥಳೀಯ ವ್ಯಕ್ತಿ ಏನು ಬಾಲಕೃಷ್ಣ ಗೌಡ ಎಂಬವರು ನಾಪತ್ತೆ ಆಗ್ತಾರೋ ಅವರ ಬಟ್ಟೆ ಬರೆಗಳು, ಚೀಲ, ಚಪ್ಪಲಿ ಇದೆಲ್ಲ ವಸ್ತುಗಳು ಆ ಸ್ಥಳದಲ್ಲಿ ಸಿಗ್ತವೆ. ಮಾತ್ರವಲ್ಲದೆ ಆ JCBಯಿಂದ ಮುಚ್ಚಿ ಹಾಕಲ್ಪಟ್ಟ ಹೆಣದ ಮೇಲೆ ಇವರು ಬೃಹದಾಕಾರದ ಮರದ ಗೆಲ್ಲುಗಳನ್ನು ಮುಚ್ಚಿರುವುದರಿಂದ ಸ್ಥಳದ ಸರಿಯಾದ ಸ್ಥಳವನ್ನು ಗುರುತಿಸಲಿಕ್ಕೆ ನಮಗೆ ಸಾಧ್ಯವಾಗುವುದಿಲ್ಲ. ಆಗ ಈ ಠಾಣಾಧಿಕಾರಿಗಳು ನನಗೆ ಹೇಳ್ತಾರೆ, ಭಾಸ್ಕರ್ ನೀನು ಹೇಳುವುದರಲ್ಲಿ ಸತ್ಯಾಂಶವಿದೆ, ಇದನ್ನು ಬಿಡುವುದು ಬೇಡ, ನೀನೊಂದು ಠಾಣೆಗೆ ದೂರು ದಾಖಲಿಸು ಅಂತ ಹೇಳ್ತಾರೆ. ದೂರು ದಾಖಲಿಸ್ತೇನೆ. ಆಮೇಲೆ ತನಿಖೆ ಮಾಡುವಂಥ ಸಂದರ್ಭದಲ್ಲಿ ಇದಕ್ಕೆ ಸಂಬಂಧಪಟ್ಟಂಥ ಒಬ್ಬ ವ್ಯಕ್ತಿಯನ್ನು ಪೊಲೀಸರು ಕರ್ಕೊಂಡು ಬರ್ತಾರೆ. ಆ ಸಂದರ್ಭದಲ್ಲಿ ಸ್ಥಳೀಯ ಮಾಜಿ ಶಾಸಕರ ಫೋನ್ ಬರ್ತದೆ. ತಕ್ಷಣ 10 ನಿಮಿಷದಲ್ಲಿ ಅವರನ್ನು ಬಿಟ್ಟು ಕಳಿಸಲಾಗ್ತದೆ. ಇದರ ನಂತರ ಇವರೆಲ್ಲ ಸೇರಿಕೊಂಡು
ನನ್ನ ಮೇಲೆ ಒಂದು ಸುಳ್ಳು ಕೇಸನ್ನು ದಾಖಲಿಸ್ತಾರೆ. ರಾತ್ರೋರಾತ್ರಿ ನನ್ನ ಮನೆಗೆ 3 ಪೊಲೀಸ್ ವಾಹನಗಳು, ನಂತರ ಇವನ ಬೆಂಬಲಿಗ ಒಂದು 4-5-6 ಗಾಡಿಗಳಲ್ಲಿ ಬಂದು ನನ್ನನ್ನು ರಾತ್ರೋರಾತ್ರಿ ಪೊಲೀಸ್ ಠಾಣೆಗೆ ಕೊಂಡೋಗ್ತಾರೆ. ಲಾಕಪ್ನಲ್ಲಿ ಕೂರಿಸ್ತಾರೆ, ಬೇಕಾದಂಗೆ ಚಿತ್ರಹಿಂಸೆ ಕೊಡ್ತಾರೆ. ಆದರೆ ಕೇಸು ದಾಖಲಿಸುವುದಿಲ್ಲ. ಮರುದಿವಸ ತಿಮರೋಡಿ ಬಂದು ಹೇಳ್ತಾನೆ, ಕೇಸು ದಾಖಲಿಸಬೇಡಿ ಸರ್, ಅವನು ಕೇಸು ದಾಖಲಿಸಿದ್ರೆ ನನಗೆ ಸಮಸ್ಯೆ ಮಾಡ್ತಾನೆ, ಅವನಿಂದ ಒಂದು ಹೇಳಿಕೆಯನ್ನು ಪಡ್ಕೊಂಡು ಬಿಟ್ಟು ಬಿಡಿ ಅಂತ ಹೇಳ್ತಾರೆ. ನಂತರ ಪೊಲೀಸ್ ಈ ಇನ್ಸ್ಪೆಕ್ಟ್ರು ನನ್ನನ್ನು ಬಿಟ್ಟು ಕಳಿಸ್ತಾರೆ. ಆ ನಂತರ ಈ ವಿಷಯದ ಬಗ್ಗೆ ತಿರುಗಿಯೂ ಕೂಡ ನೋಡುವುದಿಲ್ಲ ಸರ್. ಈಗ ನಾನು ಹೇಳ್ತಾ ಇದ್ದೀನಿ, ನೀವು ಹೇಳ್ತೀರಿ ಶವ ಕಂಡವರು ಇದ್ದಾರೆ, ಮತ್ತು ಬಾಲಕೃಷ್ಣ ಅವರ ಚಪ್ಪಲಿಗಳು, ಅವರ ಬಟ್ಟೆ ಬರೆಗಳು ಅಲ್ಲೇ ಇತ್ತು, ಅಲ್ಲೇ ಅದನ್ನು ಇವನು JCB ತಗೊಂಡು ಬಂದು ಹೂತಾಕಿರ್ತಾರೆ. ಹೂತಾಕಿದ ಜಾಗದಲ್ಲಿ ಅದಕ್ಕೆ ಮರದ ಗೆಲ್ಲುಗಳನ್ನು ಹಾಕಿ ಮುಚ್ಚಿಡೋದ್ರಿಂದ ನಮಗೆ ಆ ದೊಡ್ಡ ಪ್ರದೇಶ 14 ಎಕರೆ ಆಗಿರೋದ್ರಿಂದ ನಮಗೆ ಸರಿಯಾಗಿ ಹುಡುಕ್ಲಿಕ್ಕೆ ಆಗಲ್ಲ ಅಂತ ಹೇಳ್ತೀರಿ. ಅದರ ನಂತರ ಇವನನ್ನು ಪೊಲೀಸವರೇ ನಿಮಗೆ ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೇಳ್ತಾರೆ. ಇವನನ್ನು ಸ್ಟೇಷನ್ಗೆ ಕರ್ಕೊಂಡು ಹೋದಾಗ ಸ್ಥಳೀಯ ಮಾಜಿ MLA ಫೋನ್ ಮಾಡಿ ಇವನನ್ನು ಬಿಡಿಸ್ತಾರೆ ಅಂತ ಹೇಳ್ತೀರಿ. ನಿಮ್ಮ ಮೇಲೆ ಅವನು ಕಂಪ್ಲೇಂಟ್ ಕೊಡ್ತಾನೆ, ನಿಮ್ಮನ್ನು ಇಲ್ಲಿಗಲಿ ಕರ್ಕೊಂಡು ಹೋಗ್ಬಿಟ್ಟು ನಿಮ್ಮನ್ನು ಕಸ್ಟಡಿಯಲ್ಲಿ ಇಟ್ಕೋತಾರೆ, ನಿಮಗೆ ಟಾರ್ಚರ್ ಮಾಡ್ತಾರೆ. ಮಹೇಶ್ ತಿಮರೋಡಿ ನಿಮ್ಮ ಮೇಲೆ ಕಂಪ್ಲೇಂಟ್ ಮಾಡೋದು ಬೇಡ, ಅವ್ನು ನನಗೆ ಮತ್ತೆ ಬಿಡಲ್ಲ ಅಂತ ಹೇಳ್ಬಿಟ್ಟು ಅವನನ್ನು ಹೇಳಿಕೆ ಪಡ್ಕೊಂಡು ಕಳಿಸ್ಕೊಡಿ ಅಂತ ಹೇಳ್ತಾರೆ. ಪೊಲೀಸರು ಏನಾದರೂ ನಿಮ್ಮ ಹತ್ರ ಅದನ್ನ ಹೇಳಿಕೆ ಏನಾದರೂ ಪಡ್ಕೊಂಡಿದ್ರಾ? ರೈಟಿಂಗಲ್ಲಿ ಏನಾದರೂ ಪಡ್ಕೊಂಡಿದ್ದಾರೆ ಸರ್. ಆಗ ಇನ್ನು ಮೇಲೆ ಈ ವ್ಯಕ್ತಿಯ ಯಾವುದೇ ವಿಷಯಕ್ಕೆ ತಕರಾರು ಮಾಡುವುದಾಗಲಿ, ಅವನೊಟ್ಟಿಗೆ ಯಾವುದಾದ್ರೂ ಕಿರಿಕು ಮಾಡುವುದಾಗಿ ಮಾಡಬಾರ್ದಂತೇಳಿ ಲಿಖಿತವಾಗಿ ಬರ್ಕೊಂಡಿದ್ದಾರೆ ಸರ್. ಅದೇನಾದರೂ ಕಾಪಿ ಏನಾದರೂ ನೀವು ತಗೊಂಡಿದ್ದೀರಾ ಇವರೇ, ಭಾಸ್ಕರ್ ಅವರೇ? ಇಲ್ಲ ಸರ್, ಆ ಸಂದರ್ಭದಲ್ಲಿ ನಾನು ಪಡ್ಕೊಂಡಿಲ್ಲ ಸರ್.